ಭಗವಂತ, ಏನಿದು? ಯಾಕಿಂಗೆ? ಕಣ್ಣಿಗೆ ಕಾಣಿಸೋದೆಲ್ಲ ಕೊಂಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ಯಾ. ನಮ್ಮ ಮನೆಯವ್ರ ಮನಸ್ಸಿಗೆ ಯಾಕೆ ನೆಮ್ಮದಿ ಕೊಡದೆ ಬಿಟ್ಟಿದ್ಯಾ? ನೆಮ್ಮದಿ ಕೊಡಪ್ಪ. ಮೋಸ ಮಾಡಿ ಪಡ್ಕೊಂಡಿರೋದನ್ನ ಹಿಂತಿರುಗಿಸಿ. ಏನಿದು? ಯಾಕಿಂಗೆ? ನಮ್ ತಂಗಿನ ರೇಗಿಸ್ತೀರಾ? ಒಳ್ಳೆ ಮೂವಿ ತೋರ್ಸದೆ ಏ ವಿಘ್ನೇಶ, ಯಾರ ಅವನು? ಒಂದು ಮೂಲೆ ಅಂತಣ. ಅವನಿಗೆ ಗೊತ್ತಿರೋ ಒಂದು ಮೂವ್ ನಿನ್ ಮೇಲೆ ಮಾಡೋ ಥರ ಏನೋ ಮಾಡಿದೆ. ನಾನು ರಕ್ಷಿತ ಅವ್ನ ತಂಗಿನ ರೇಗಿಸ್ಬಿಟ್ವಿ ಅಣ್ಣ. ಯಾವ ಈ ಚಪ್ಪರ್ ಕೆಲ್ಸಗಳು? ಲೈಫಲ್ಲಿ ಏಟ್ಗಳು ತಿಂದಿಲ್ಲ ಅನ್ಸುತ್ತೆ, ಅದಕ್ಕೆ ಏಟ್ಗಳು. ಅಂಥದ್ದು ಏನಾಯ್ತು ಅಣ್ಣ? ತಲೆ ಮೇಲೆ ತಲೆ ಬಿದ್ದರೂ ಹೇಳಲ್ಲ ಆ ಮಾತುಗಳು. ಏ ಆನಂದ, ಏನಾಯ್ತು ಇಂಟರ್ವ್ಯೂ? ದೇವರು ನಮ್ಮನ್ನ ಸೀರಿಯಸ್ ಆಗಿ ತಗೋತಾರ ಮಚ್ಚ. ವಿಷ್ಣು, ಹೇಳೋ ಶಿವ. ಯಾರನ್ನು ಸೀರಿಯಸ್ ಆಗಿ ತಗೋಬಾರ್ದು ಕಣ. ಇನ್ಕ್ಲೂಡಿಂಗ್ ಬ್ರಹ್ಮ. ಫಸ್ಟು ಅವನ್ನ ನಮ್ಮನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತಾನೆ. ಒಳ್ಳ ನಕ್ಕನ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರಬಾರ್ದು ಅಂತ ಎಲ್ಲ ಅಟ್ಮಾಸ್ಫಿಯರ್ ಲೇಯರ್ಸಲ್ಲೂ ತೂತ್ ಮಾಡಿಕ್ಕಿದೀವಿ. ಅಂದ್ರೂ ಕೇಳಿಸ್ಕೊತಾ ಇಲ್ಲ ಅಂದ್ರೆ ಲೆಕ್ಕ ಹಾಕು ಶಿವ. ಬೋರ್ಡ್ ಮೇಲೆ ಬರೀತಾ ಇದ್ದಿದ್ದು ಮೇಷ್ಟ್ರು ಆಗಿ ಬರಲಿಲ್ಲ, ಜೀವನ ಬರೀತಾರ ಅವ್ರು ಇವರು ಆಗಿ ಬರ್ತಾ ಇಲ್ಲ. ಬೇಡಪ್ಪ ನಿಮ್ಮ ಸವಾಸ. ಅಂದ್ರೂ ಅವ್ರದ್ದೇ ಅಲ್ವೇನೋ ನಡೆಯೋದು. ಫಸ್ಟು ಕಮ್ಯುನಿಕೇಶನ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಮಾಡೋಣ. ದಮ್ಮಣ್ಸು ಅಟ್ಮಾಸ್ಫಿಯರ್ ಅಲ್ಲಿ ಇನ್ನೊಂದೆರಡು ತೂತ ಮಾಡಿ ಮಾತಾಡಕ್ ಟ್ರೈ ಮಾಡೋಣ. ಏಯ್ ಎತ್ತೋ, ನಿಂತ್ಕೊಂಡು ನೆತ್ತಿಗೆ ಕೊಟ್ಬಿಡೋಣ. ಯಾವ ಈ ಮೆಂಟ್ಲುಗಳು? ನಮ್ದೇ ನಮ್ಗಿಲ್ಲಿ. ಕೆಲಸ ಮಿಸ್ ಆಯ್ತು. ನನ್ನ ಮುಂದೆ ಇವೆಲ್ಲ ಏನಿಲ್ಲ ಬಿಡು ಮಚ್ಚಿ. ಇವನೊಬ್ಬ ಆಕ್ಷನ್ಗಿಲ್ಲ ರಿಯಾಕ್ಷನ್. ಅಯ್ಯ ಅವನ್ನ ಟೆನ್ಷನ್. ದಮಯ ಇರಪ್ಪ, ಎಣ್ಣೆ ಎತ್ಕೊಬಿಡ್ತೀನಿ. ಮಚ್ಚಿ, ನಿಂದೇನ್ ಕಷ್ಟ ಹೇಳ್ಬಿಡು, ಇಲ್ದವೆಲ್ಲ ಹೇಳ್ಬೇಡ. ತಲೆ ಮೇಲೆ ತಲೆ ಬಿದ್ರು ಹೇಳಲ್ಲ ಮಚ್ಚಿ. ಲೆಟ್ಸ್ ಟ್ರೈ ಅಗೇನ್. ಹಾಯ್. ಎರಡೆರಡ್ ಹಾಕೊಂಡು ಬಂದ್ವಿ ಬಿಯರ್, ಎಲ್ಲ ಜನರ ಬದುಕಲ್ಲಿ ನಾನ್ ಸ್ಟಾಪ್ ಟಿಯರ್. ಎಲ್ರ ಪಾಡು ಹಿಂಗಾದ್ರೆ ಹೆಂಗೆ ಡಿಯರ್. ಸೂರ್ಯ ಚಂದ್ರರಿಬ್ರು ಟೈಮಿಗೆ ಬಂದ್ರು ಹೋದ್ರು, ಯಾರ್ ಟೈಮು ಸರಿ ಇಲ್ದೆ ಎಲ್ಲ ಊರ್ ಬಾಗ್ಲಾದ್ರು. ಶಿಟ್ ಮ್ಯಾನ್. ಡಿಯರ್ ಬ್ರಹ್ಮ, ಶಿವ ಅಂಡ್ ವಿಷ್ಣು ಇಯರ್. ಇವನ್ ನೋಡಿದ್ರೆ ಅದೇ ಇರತ್ತ ಟ್ರಿಗರ್. ಎಕ್ಸ್ಪೆಕ್ಟಿಂಗ್ ಅ ರಿಪ್ಲೈ ಫ್ರಮ್ ಯು ಡಿಯರ್, ಅಂಡ್ ಐ ಸ್ಟಿಲ್ ಕಾಂಟ್ ಹಿಯರ್ ಯು ಹಿಯರ್. ಪಕ್ಕಾ ಡೌಗಳಿವೆಲ್ಲ. ನಮ್ ಜನ ಎಲ್ಲ ಸೇರ್ಕೊಂಡು ಅಟ್ಮಾಸ್ಫಿಯರ್ನ ಕೆಚ್ ಹಾಕ್ಬಿಟ್ಟವ್ರೆ. ಕೇಳ್ದೆ ಇರೋಕೆ ಚಾನ್ಸೇ ಇಲ್ಲ. ಬೈದ್ ಬಿಡಣ? ಓಕೆ, ಬಟ್ ಯಾಕೆ? ಬೈದಾಗ್ಲೇ ಅಲ್ವೇನಲ್ಲೋ ಜನ ರಿಯಾಕ್ಟ್ ಮಾಡೋದು. ಯೋ, ನಿನಗ್ ರೈತರು ಕಷ್ಟ ಆಗೋತ್ತಾ, ಬಡೂರ್ ನಷ್ಟ ಆಗೋತ್ತಾ, ಅಥವಾ ನಮ್ ಹುಡುಗಿ ಇಷ್ಟ ಆಗೋತ್ತಾ? ಓ ವೇಟ್ ಎ ಮಿನಿಟ್, ನಿನಗ್ ಫಸ್ಟ್ ಆಫ್ ಆಲ್ ಕನ್ನಡ ಬರುತ್ತಾ? ಸಂಸ್ಕೃತ ಅನ್ಕತೀನಿ. ಏಯ್ ಏಯ್ ಏಯ್, ಸಂಸ್ಕೃತ ಅಂತ ಮಾತ್ರ ಹೇಳ್ಬೇಡ. ನಮಗ್ ಗೊತ್ತಿರೋದು ಬೇರೆನೇ ಸಂಸ್ಕೃತ. ಇಷ್ಟು ಬೈದೆ ಸಾಕು ಅನ್ಕತೀನಿ. ಅವ್ನು ಲುಂಗಿ ಬಿದ್ದೋಗ್ಲಿ. ನಿಂಗೆ ಗುರು ಇದು. ಎಸ್, ಥ್ಯಾಂಕ್ ಯು ಬ್ರಹ್ಮ. ಗಮ್ಮ, ವಿಷ್ಣು ಕಡೆನು ನೋಡಮ್ಮ.
ಅವನ್ ಲುಂಗಿ ಮತ್ತೆ ಉದ್ರೋಗ್ಲಿ. ಯೋ ಏನಾದ್ರೂ ಒಂದ್ ಮಾಡೋಣ ಅಂದ್ರೆ ತಲೆಗೆ ಏನೂ ಉಳಿತಿಲ್ವಲ್ಲ. ಏಯ್, ನಮ್ ತಲೆಗೆ ಒಂದ್ ಐಡಿಯಾ ಬರ್ಲಿ. ಶೋರ್ ವಾರ್ಮ್ ಅಪ್ ಮಾಡೋಣ. ಏಯ್, ತಲೆ ಕೆರ್ಕೊಳೋ. ಹಂಗೆ ಸಾಮಾನ್ ಕರ್ಕೊಳ್ಳೋ. ಅದ್ ನಂಗೆ ಮೂಸ್ ನೋಡ್ಕೊಳೋ. ಮಚ್ಚಿ ಪವರ್ನ ದೇಶ ಉದ್ಧಾರ ಮಾಡಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಬಡವ್ರನ್ನೆಲ್ಲ ಶ್ರೀಮಂತ್ರನ್ ಮಾಡೋಣ. ನಿಂದು ತಾಯಿ ತೀರೋದಿಲ್ಲ ಋಣ ನೀನು ಪಾಲಿಗೆ ಎಂದು ದೇವರಯ್ಯ. ಏ, ಐಡಿಯಾ ನಂದು, ಕ್ರೆಡಿಟ್ ಸೌನ್ಗ. ನನ್ನ ಕಣ್ಗಳ ಮಚ್ಚಿ. ಬಿಸಿಯನಿಗಳು ಮಚ್ಚಿ. ಕತೆಯ ಹೇಳಿತೆ. ಮಚ್ಚಿ. ಮಚ್ಚಿ, ಏಯ್ ನಮ್ ಹುಡ್ಗ ಬೇಜಾರಾಗಿದ್ದಾನೆ. ಅವನ್ನ ಸಮಾಧಾನ ಮಾಡಕ್ 5 ಹುಡುಗಿರು, 2 ಚೀಲ್ಡ್ ಬಿಯರ್ ಕಮೆನ್ ಇಮಿಡಿಯೇಟ್ಲಿ. ಎಲ್ಲೋ ಬ್ರಹ್ಮ 2 ಬಿಯರು ನೀನೇ ಹಾಕಬಿಟ್ಟ. ಎಲ್ಲಪ್ಪ ಲೋ, ಎಲ್ಲೋ ಲೋ, ಹಾಯ ಒಳ್ಳೆ ಟೈಮು ಮೋಡ ಮುಚ್ಚೋಯ್ತಲ್ಲೋ. ಸಿಗರೇಟು, ಲೈಫ್ ಏಟು ಎಲ್ಲ ಯೋಚನೆ ಮಾಡಿ ತಲೆ ಕೆಟ್ಟು, ಸ್ಲಿಪ್ ಸೈಕಲ್ಲೇ ಎಡವಟ್ಟು, ಇವೆಲ್ಲ ಹಾರ್ಟ್ ಅಟ್ಯಾಕ್ಗೆ ಸಿಮ್ಟಮ್ಸು. ದೇವ್ರು ಮಾಡ್ತಿರೋ ರ್ಯಾಗಿಂಗ್ಸು, ಪಕ್ಕದ ಮನೆ ಹೆಂಗ್ಸು, ದರಿದ್ರ ಫೀಲಿಂಗ್ಸು, ಎರ್ರ ಬಿರಿ ರೈಮಿಂಗ್ಸು. ಓ ಗಾಡ್ ಪ್ಲೀಸ್ ಸಹಕರಿಸು ಫಾರ್ ದಿಸ್ ಬಡ ಮನಸ್ಸು. ಚೆನ್ನಾಗಿ ಬದುಕ್ಸು ಇಲ್ಲ ಸಾಯಿಸು, ಸೆಂಟ್ರಲ್ ಮಾತ್ರ ಹಿಂಸೆ ಕೊಡಬೇಡ. ಅವ್ನು ಬದಿರೋ ಕತೆನ ಅವನಿಗೆ ಹೇಳ್ತಾ ಇದ್ದೀವಿ. ನಮ್ಮ ಕತೆಲಿ ನಮಗೆ ಬದುಕೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಇನ್ನು ಬಾಸ್ಗೆ ಕೇಳ್ಕೊಳ್ಳೋ ಇಂಟ್ರೆಸ್ಟೂ ಇಲ್ಲ. ಬಿಟಾಕು, ಹೇಳಿ ಯೂಸೇ ಇಲ್ಲ. ಲವ್ ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ನು, ಫ್ಲಾಪ್ ಆಗೋಯ್ತು. ಕೆಲಸ ಬೇಕೇ ಬೇಕು, ಅಪ್ಪ ಅಮ್ಮಂಗೆ ವಯಸ್ಸಾಯಿತು, ರಿಟೈರ್ಮೆಂಟ್ ಕೊಡಿಸ್ಬೇಕು. ಥೋ, ಅವರೇ ತಿಂಗಳ ಖರ್ಚು ಕಾಸು ಕಳಿಸ್ತವ್ರೆ. ನಾವು ಸತ್ತೋದ್ರಾದ್ರೂ ನೆಮ್ಮದಿಯಾಗಿರ್ತಾರೇನೋ. ಹಾಂ, ಓಯ್ ಮೋಡ ಓಪನ್ ಆಯ್ತು ಕಣ. ವಾಟ್ ನೆಕ್ಸ್ಟ್? ಫ್ಯೂಚರ್ಗೆ ಟೈಮ್ ಟ್ರಾವೆಲ್ ಮಾಡೋಣ. ಬೇಡಪ್ಪ, ನಾವೀ ತಿರುಪೇಶೋಕಿ ಮಾಡ್ಕೊಂಡು ವಾತಾವರಣ ಗಲೀಜ್ ಮಾಡಿ ಪ್ರಕೃತಿನೇ ನಾಶ ಮಾಡ್ತಾ ಇದೀವಿ. ನಾವೇ ಸೃಷ್ಟಿಸ್ತಾ ಇರೋ ನರ್ಕಕ್ಕೆ ಹೋಗೋದಂತೂ ಬೇಡ. ಬೇಕಿದ್ರೆ ಪಾಸ್ಟಿಗೆ ಹೋಗೋಣ. ನಮ್ಮ RCB ಒಂದು ಕಪ್ ಗೆಲ್ಸೋಣ. ಮ್ಯಾನೇಜ್ಮೆಂಟ್ಗೆ ಆಡೋ ಐಕ್ಲನ್ ಬಿಟ್ರೆ ಒಳ್ಳೆ ಟೀಮ್ ಮಾಡ್ತಾರೆ, ಕಪ್ ಕೂಡ ಗೆಲ್ಸ್ತಾರೆ. A² B² A² ಹಂಗಂದ್ರೆ ನಮ್ಮ ಏರಿಯಾದಲ್ಲಿ ಒಂದು ಸಿಟ್ಟಿಂಗ್ ಹಾಕ್ಬಿಟ್ಟು ಮ್ಯಾನೇಜ್ಮೆಂಟ್ನ ಮ್ಯಾನೇಜ್ ಮಾಡೋಣ. ನೆಕ್ಸ್ಟು ಸುಭಾಷ್ ಚಂದ್ರ ಬೋಸು, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ, ಭಗತ್ ಸಿಂಗ್ ಇವ್ರನ್ನೆಲ್ಲ ಕಾಪಾಡೋಣ. ಏನ್ ನಾವೆಲ್ಲ ಜನಗಳು ದೇಶಕ್ಕೋಸ್ಕರ ತಲೆ ಕೆಡ್ಸ್ಕೊತೀವ? ತಲೆ ಕೆಡ್ಸ್ಕೊಂಡ್ ಕಿತ್ತಾಡದೆ ಈ ಜಾತಿ, ಮತ, ಹುಡುಗೀರು, ಈಗೋ. ನಮ್ಗೆ ಚಮಕ್ಕ ಇಷ್ಟ ಕಣ. ಏರಿಯಾನೇ ನಮ್ಮ ಅಪ್ಪಂದ ಕಣಲೆ. ಎಲ್ರಿಗೂ ಸೆಟ್ ಬಿಟ್ಟಿ ಕೊಟ್ಬಿಟ್ಟಿದ್ದೀರಾ. ವೇಸ್ಟ್. ಇಂಥ ಜನರು ಕಾಪಾಡ ಕೊಟ್ಟಿದ್ ಮಹಾ ನಾಯಕರು ಕಣ ಅವರು. ಅವ್ರನ್ನ ಇವ್ರ ಜನಗಳೇ ಡಿಸರ್ವ್ ಮಾಡಲ್ಲ. ಫಸ್ಟ್ ಹೋಗಿ ಇವ್ರು ಹುಟ್ಟದ್ ತಡಿಬೇಕು. ಇವ್ರು ಯಾರು ಹುಟ್ಟದೇ ಬೇಡ. ಈ ಜನ, ಈ ಗೋಳು, ಈ ಬಾಳು, ಈ ಸಂಸಾರ ಜಂಜಾಟ, ಮಕ್ಕಳು ಹುಚ್ಚಾಟ, ಎಣ್ಣೆ ಎರ್ಚಾಟ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋಣ ಅಂತ ಶ್ರೀಕೃಷ್ಣ ಬಂದ್ಬಿಟ್ಟು ಬುದ್ಧಿ ಹೇಳೋದ್ರು ಇವ್ರು ಯಾರು ಜನ ಬುದ್ಧಿನೇ ಕಲಿಲ್ಲ. ಶ್ರೀಕೃಷ್ಣ ಬರೀ ಅರ್ಜುನಂಗಲ್ ಹೇಳಿದ್ದು. ಏಯ್ 2 ಲೈಟ್ ತಗೊಂಡ್ ಬಮ್ಮ ಇಲ್ಲಿ.
ಫಸ್ಟ್ ಅವ್ರನ್ನ ಅಲ್ಲ, ನೀನು ಊಟ ತಡಿಬೇಕು. ಮೀ ಅಲ್ಲಿವರೆಗೂ ನಿನ್ನ ಚಿಲ್ ಮಗ, ಜಾಸ್ತಿ ತಲೆ ಕೆಡ್ಸ್ಕೊಂಡು ಆಳಕ್ಕೆ ಹೋದ್ರೆ ಉಸಿರುಗಟ್ಟುತ್ತೆ. ಸರ್ಫೇಸ್ ಲೆವೆಲಲ್ಲೇ ಚಿಲ್ ಮಾಡೋಣ. ಒಂದು ಸಿಗರೇಟ್ ಕೊಟ್ಬಿಟ್ಟ. ಅಣ್ಣ ಕಾಸು ಅಲ್ಲಿ ಅವ್ನ್ ಪರ್ಸ್ ಬೀಳಿಸ್ತಾನೆ, ಹೋಗಿ ಎತ್ಕೋ. ಹ್ಮ್ ಹ್ಮ್ ಹೆಂಗಣ ಇದು? ಇಷ್ಟಕ್ಕೆ ಸೈಕ್ ಆಗ್ಬೇಡೋ, ಇನ್ನು ಸೈಕ್ ಮಾಡ್ತೀವಿ. ನಿಂದು ಇನ್ನೇನು ಪ್ರಾಬ್ಲಮ್ ಹೇಳ. ಅಣ್ಣ ಒಂದ್ ಹುಡ್ಗಿಯಿಂದ ಬಿದ್ಬಿಟ್ಟಿದೀನಿ. ಆ ಹುಡ್ಗಿಗ್ ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ನಿಂಗೆ ಹೆಂಗಣ ಗೊತ್ತಾಯ್ತು? ಲೋ, ಹುಡುಗಿರ್ ತಿರುಗ್ ನೋಡಕ್ಕೂ ಕೆಲವು ಕ್ರೈಟೀರಿಯಾಗಳಿರ್ತಾವ ಕಣೋ. ಅದಂಗಿರ್ಲಿ, ನೀವ್ ಐಕ್ಲೆಲ್ಲ ಯಾಕ್ರೋ ಹುಡುಗಿರು ಅಂತೇಳಿ ಮೆಂಟಲ್ ಹೆಲ್ತ್ ನ ಮೆಂಟ್ಲು ಮಾಡ್ಕೋತೀರಾ? ಹೆಣ್ಣಿಗೆಂದು ಒಂದ ಕೊಟ್ಟನು, ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೆ ಯಾಕೋ ಶಿವ ಈ ಪಾರ್ಟಿ ತರಲೆ ಮಾಡಿದ್ಯಾ? ಏನೋ ಎಣ್ಣೆ ಇಟ್ಟು ಸರಿ ಮಾಡಿದ್ರೆ ಆಯ್ತು ಬಿಡು. ಪ್ಲೀಸ್ ಡೂ ಇಟ್ ಆನ್ ಪ್ರಯಾರಿಟಿ ಮ್ಯಾನ್. ಬಾರ್ ಓನರ್ಗಳನ್ನೆಲ್ಲ ಬಡೂರ್ ಮಾಡೋಣ. ಐ ನಿಂದು ಇನ್ನೇನು ಪ್ರಾಬ್ಲಮ್ ಹೇಳ. ಅಣ್ಣ ಅಂಗಡಿ ಒಂದ್ 500 ರೂಪಾಯಿ ಕಾಸು ಕೊಡ್ಬೇಕು. ಕೊಡ್ತಾನ ಬಿಡ. ನಿಜ ಕೊಡ್ತಾನ ಅಣ್ಣ? ಕೊಡ್ತಾನೆ, ವೆಯ್ಟ್ ಮಾಡೋ. ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ, ಇಷ್ಟು ದಿನದಿಂದ ಕೊಟ್ಟಿರ್ಲಿಲ್ಲ ಅಣ್ಣ. ಲೋ ದಡ್ಡ, ನೀನೀಗ ಆಸೆ ಪಡಕ್ಕೂ ಬರಲ್ವಲ್ಲೋ. ಯಾರಾದ್ರೂ ಕೇಳಿದ್ ಕೊಡ್ತಾರೆ ಅಂದ್ರೆ ಕೈಲಾದಷ್ಟು ಬಾಚ್ಕೋಬೇಕು. ಅಯ್ಯೋ ಅಣ್ಣ ಸಡನ್ ಆಗಿ ಏನ್ ಕೇಳ್ಬೇಕು ಗೊತ್ತಾಗ್ತಿಲ್ಲ. ಥೋ, ಏನೋ ಕೇಳಪ್ಪ, ಮಾಡೋಣ. ಒಂದ್ ಸಾಲ ಇದೆ ಬಾಸ್. ಲವ್ ಬಾರ ಇಲ್ಲಿ. ಕಮ್ ಹೋಗಿ ಒಂದ್ ಸಾಲ ತೀರ್ಸ್ಬಿಟ್ಪ. ಅವನ್ ಸಾಲ ತೀರ್ಸಕ್ಕೆ ನಾನೇ ಸಾಲ ಮಾಡ್ಬೇಕು. ಏನ ಮಾಡ್ಕೊಂಡಿರೋದು ನೀನು? ಹಾಲಾಗ್ತೀನಣ್ಣ. ನೀನ್ ಟೀ ಮಾರ್ತೀಯ, ಇವ್ನು ಹಾಲು ಹಾಕ್ತಾನೆ. ಸರಿಯಾಗಿದ್ದೀರಾ. ಟೀ ಕುಡಿಯೋರು ನಾವೇ ಸಾಲ ತೀರ್ಸ್ತೀವಿ ಬಿಡ್ರಪ್ಪ. ಆ ಪರ್ಸಲ್ ಕಾರ್ಡ್ ಇರ್ಬೇಕು ನೋಡು. ಇದೇ ಅಣ್ಣ. ಲವ್, ಆ ಕಾರ್ಡ್ ಎತ್ಕೋಗಿ ಕಾಸು ಬಿಡ್ಸ್ಕೊಬಾ. ಅಣ್ಣ ATM ಪಿನ್ನು ಪಿನ್ನು 3547. ದುಡ್ಡು ಬರ್ತಡ ಅಣ್ಣ? ಅಯ್ಯೋ ಅದು ಬರುತ್ತೆ ಇವಾಗ. ಕಕ್ಕ ಒಂದು ನರಕವಾದರೆ ಕಕ್ಕ ಮಾಡುವುದೇ ಸ್ವರ್ಗ, ಸ್ವರ್ಗ ಮಾಡುವುದೇ ನರಕವಾದರೆ ನರಕ ಮಾಡುವುದು ಸ್ವರ್ಗವೇ. ಆ ಕಲಿಯುಗದಲ್ಲಿ ಇದು ಸಾಧ್ಯ. ಅಣ್ಣ ಸೂಪರ್ ಅಣ್ಣ. ಮಾಡ್ರನ್ ದೇವ್ರಿಗೆ ಮಾಡ್ರನ್ ಗಂಧದ ಕಡ್ಡಿ. ಲೋ ಎಷ್ಟೋ ಇತ್ತು ಅಣ್ಣ? 1000 ಇತ್ತಣ್ಣ. ಲವ್, ನಾವೇ ದೇವ್ರುಗಳು. ನಾವೇ ನಿಮಗ್ ಕೊಟ್ರೆ ಮತ್ತೆ ತಗೊಬಂದು ನಮ್ಗೆ ಕೊಡ್ತಿರಲ್ಲೋ. ಫಸ್ಟು ಈ ಉಂಡಿ ಕಾನ್ಸೆಪ್ಟ್ ತೆಗಿಬೇಕು. ಇರೋ ಬರೋದ್ನೆಲ್ಲ ಇಲ್ಲೇ ಖರ್ಚು ಮಾಡಿದ್ರೆ ನಿನಗೇನೋ ಉಳಿತು. ಅಣ್ಣ ಇಷ್ಟೆಲ್ಲ ಮಾಡಿದ್ದೀನಿ, ನೀವಿನ್ನೊಂದು ಕಾರ್ಡ್ ಕೊಡಿಸ್ತೇ ಇರ್ತೀರಾ? ನಿಮ್ಮ ಭಕ್ತಿ ಪ್ರೀತಿಯಿಂದ ಇರೋ ಸ್ವಾರ್ಥ ನೋಡ್ದೆ ದೇವ್ರ ದಡ್ಡ ಅದ ಬಿಡ್ರೋ. ದೇವ್ರು ಸೃಷ್ಟಿಸಿರೋ ಜಗತ್ತಲ್ಲಿ ದೇವ್ರಿಗೆ ಸ್ಕ್ಯಾಮ? ಆಹಾ, ಟಾಪ್ ನಾಚ್. ಅಣ್ಣ ಕೇಳ್ಕೊಳ್ಳೋಣ? ಕೇಳ್ಕೊಳಪ್ಪ. ಅಣ್ಣ ಈ ರೋಡ್ಗೆ ಮಿಯಾ ಖಲೀಫಾನ ಕರೆಸಿ ಅವಳೇ ಬಂದು ನನ್ನ ಇಂಪ್ರೆಸ್ ಮಾಡೋ ಥರ ಮಾಡಿ ಅಣ್ಣ ಪ್ಲೀಸ್. ಏಯ್, ನೀನು ಹುಡುಗಿ ಮ್ಯಾಟ್ರ್ ಎತ್ತಿದ್ರೆ ಇವ್ನು ನನಗೆ ಫೇಕ್ ಮಾಡ್ತಾನಪ್ಪ. ಬೈ ಹಂಗಲ್ಲ ಬೈ, ತಪ್ಪಾಯ್ತು ಮೂಡ್ ಚೇಂಜು. ಕೇಳ್ಕೊಳ್ಳ ಬೈ. ತೆಂಗಿನಕಾಯಿ ಯಾವುದೋ ನಾಯಿ ಕಚ್ಚೋ ಬಾಯಿ ಕಚ್ತಿರ್ಬೇಕಾದ್ರೆ ಬೀದಿಲಿರೋ ನಾನು ಗದ್ದಿಗೆ ಇರಬೇಕು.
ನಮ್ಮೂರಿನ ಪಳ್ಳೆಗಾರನ ಮಕ್ಕಳು ಹತ್ತಿ ಕಾಯ್ಬೇಕು. ತಥಾಸ್ತು. ಕೋಟ ಬಂದು ಕಾಣ್ತಿಲ್ವಲ್ಲಪ್ಪ. ಏನೋ ಅವ್ರದ್ದು ಕ್ವಾಟ್ಲೆಯಲ್ಲಿ ಬಾ ನೋಡೋಣ. ಬಾ ಹೋಗೋಣ. ಏ ರಕ್ಷಿ, ಏನೋ ನಿಮ್ದು ಕ್ವಾಟ್ಲೆಯಲ್ಲಿ? ಯಾಕೆ ಬೈ? ಏ ಒಂದ್ಮೂಲಿ ಅವ್ನು ಯಾರೋ ನಿಮ್ನ ಹುಡುಕ್ತಾವನಲ್ಲೋ. ನೋಡ್ಕೋತೀನಿ ಬಿಡು ಬೈ. ಸರಿ ಹೋಗು. ಅಣ್ಣ ಎಲ್ಲಿ ಅಣ್ಣ? ಆಗ್ಲೇ ಇಲ್ಲ. 5 ಡೋಸೆದ್ ಲೈನ್ ಕಣ ಅದು. ಟ್ಯೂನ್ ಆಗೋದಕ್ಕೆ ಟೈಮ್ ಬೇಕು. ಅಣ್ಣ ಅಟ್ಲೀಸ್ಟ್ ಮಿಯಾ ಖಲೀಫಾ. ತಥಾಸ್ತು. ಎಲ್ ಬತ್ತಾವಳ ಮಿಯಾ ಖಲೀಫಾ. ಇದು ನೀನ್ ಕೇಳೋ, ನಿನ್ ಟೈಮ್ ಚೆನ್ನಾಗಿದೆ. ಯಾಕೋ ಸೈಲೆಂಟ್ ಆಗಿದ್ಯಾ? ಟೈಮ್ ಚೆನ್ನಾಗಿದ್ದಾಗ ಚಿಲ್ ಮಾಡಬಾರ್ದು, ಛಿದ್ರ ಮಾಡಬೇಕು. ಕೇಳು. ಅಣ್ಣ ನಮ್ಮ ಹಸ ಪಲಕ್ ಬಂದಿದೆ ಅಣ್ಣ, ಜೋಡಿ ಕದ ಇಬೇಕು. ಆಯ್ತು ಅನ್ಕೊಳ್ಳೋ. ಹೆಣ್ಣಿಗೆಂದು ಅಂದ ಕೊಟ್ಟನು ಅವಾ ಹೇಳವಾ? ಹೌದೇನವಾ? ತಡಿ ಇದಾವ ಮಾಡ್ತೀನಿ ಅಣ್ಣ. ಅಣ್ಣ ನಮ್ಗೊಂದು ಕೆಲಸ ಕೊಡ್ಸೋಣ. ಏಯ್, ಇಂಜಿನಿಯರಿಂಗ್? ಹೌದಣ್ಣ. ವಿ ಆಲ್ಸೋ ಇಂಜಿನಿಯರಿಂಗ್, ವರ್ಲ್ಡ್ ಇಂಜಿನಿಯರಿಂಗ್ ಗ್ರಾಂಟೆಡ್. ತಗೋಪ. ನನ್ನ ಮಕ್ಕಳು ನಿಜ ರೀತಿಯವ್ರುಗಳ. ಎಸ್. ಓಕೆ ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ವಾ, ಅವನು ಅನ್ಕೊಂಡಿದ್ದಾಯ್ತೈತೆ, ಇವನು ಅನ್ಕೊಂಡಿದ್ದಾಯ್ತೈತೆ, ನಂದೇ ಕಾಯ್ತಾ ಇಲ್ಲ. ಏನು ಲೈವಲ್ಲೆಲ್ಲ ಹತ್ತೆ ಹೊಡಿಸ್ತಾ ಇದೆಯಾ? ಆರ ಹಾಕಿದ್ದೀನಿ, ಇನ್ನೂ 500 ಕೊಡ್ತೀನಿ. ನಾನು ಅನ್ಕೊಂಡಿದ್ದು ಆಗಂಗೆ ಮಾಡು. ಲೇ, ಗ್ಯಾಪಲ್ಲಿ ಅತ್ತೆ ಅಂತಾನು ಅನ್ಕೊಂಡೆ, ಒಡಿಸ್ಲೇನಾ? ಪೊಗರು ನೋಡು, ಮನುಷ್ಯನ್ಗೆ ಬುದ್ಧಿ ಇರ್ಲಿ ಅಂತ ಮೆದುಳನ್ ಕೊಟ್ರೆ ನಮ್ಮ ಮೆದುಳಿಗೆ ಕೈ ಹಾಕಕ್ ಬರ್ತೀರಾ? 20 ಲಕ್ಷ ರೂಪಾಯಿ ಕೊಟ್ಬೋಣ. ಅಪ್ಪ, ಬುದ್ಧಿ ಕೊಟ್ರೆ ಭಕ್ತಿನೂ ಬಿಸ್ನೆಸ್ ಮಾಡ್ಕೊಂಡಿದ್ದೀರಲ್ರೋ. ಅಪ್ಪಂದ್ರಿಗೇನೆ ಮಕ್ಳು ಮಾಡೋದು ಹೇಳ್ಕೊಡ್ತಿದ್ದೀರಾ? ಉಚ್ಚೆ ಉಯ್ಸಿದ್ರೆ ಸರಿ ಹೋಗ್ತೀರಾ? ಉಯ್ಸ್ಲೇನ್ರೋ? ಉಯ್ಸ್ಲೇನ್ರೋ? ಅಣ್ಣ ಸಾರಿ ಅಣ್ಣ, ದುಡ್ಡಿದ್ರೆ ಮನ್ಸಂಗೆ ನೆಮ್ಮದಿ ಅಲ್ವಾ ಅಣ್ಣ, ಅದಕ್ಕೆ ಅಣ್ಣ ಕೇಳಿದೆ. ಅಂಥದ್ದು ಏನೋ ಆಗಿದೆ ನಿಂಗೆ? ತಲೆ ಮೇಲೆ ತಲೆ ಬಿದ್ದರೂ ಹೇಳಲ್ಲ. ನೀನೇನು ಹೇಳ್ಬೇಡ, ನಮಗೆ ಗೊತ್ತು. ಇರೋದನ್ನ ಇರೋ ಥರ ನೋಡು. ಅಸ್ತಿತ್ವದಲ್ಲಿ ಪ್ರಾಬ್ಲಮ್ ಇಷ್ಟಿರುತ್ತೆ, ಆದರೆ ಇಲ್ಲಿ ನಿನ್ನ ಕಲ್ಪನೆ ಮೇಲೆ ಡಿಪೆಂಡ್ ಆಗುತ್ತೆ. ಕಲ್ಪನೆಗಳು ಇರಬೇಕು, ಆದರೆ ಕಲ್ಪನೆಲೇ ಬದುಕಬಾರ್ದು. ಹಲೋ. ಅಮ್ಮ, ಕೆಲಸ ಸಿಕ್ಬಿಡ್ತಮ್ಮ. ಆ ದೇವರು ಕೆಲಸ ಕೊಟ್ಬಿಟ್ಟ ಅಮ್ಮ. ಸರಿ ಅಮ್ಮ, ಆಯಿತು. ಅಣ್ಣ ಬರ್ತೀನಿ. ಬಾಯ್. ಅಣ್ಣ ಅಟ್ಲೀಸ್ಟ್ ಆ ಗಾಡಿ ಇಸ್ಕೊಡೋಣ. ಆ ಗಾಡಿ ನಿಂದೆ ಹೋಗೋ ಕೊಡ್ತಾನೆ. ಗೋ ಗೋಪ. ಏಯ್ ಶಿಷ್ಯ, ಗಾಡಿ ಕೊಡು. ಇದೇ ನಿನ್ನ ತಾತುಂದ ಆಗ. ಅಯ್ಯೋ, ಅವನಿಗೆ ಹೋಗಂತ ಕೊಡೋ. ನೆಕ್ಸ್ಟ್ ಆರ್ಕೆ ವಾಕೋ. ಜಸ್ಟ್ ಪಾಯಿಂಟ್. ಹೆಂಗೋ ಇದು? ಮಚ್ಚಾ ಇರೋ, ನಾನು ಟ್ರೈ ಮಾಡ್ತೀನಿ. ಚೋಕ್ಸ್ ಲ್ಯಾಂಪ್ ಹಾಕೋ. ಜಸ್ಟ್ ಪಾಯಿಂಟ್. ಮಚ್ಚಾ ಸೀರಿಯಸ್ಲಿ? ಅಪ್ಪರ್ ಕಟ್. ಅಯ್ಯೋ, ಇದೇನೋ ಮಚ್ಚಾ, ನೀನ್ ಹೇಳಿದ್ದೆಲ್ಲ ಆಗ್ತದೆ. ಅವ್ರು ಹೇಳಿದ್ದೇನೋ ಆಯ್ತಿಲ್ಲ ಕಣ, ಎಲ್ಲ ಕೋಇನ್ಸಿಡೆನ್ಸು. ಕುಡಿದ್ಬಿಟ್ಟು ನನ್ನ ಮಕ್ಳು ಕ್ವಾಟ್ಲೆ ಇಡ್ತಾವ್ರೆ. ತಡಿ, ನಂದು 500 ರೂಪಾಯಿ ದುಡ್ಡು ವಾಪಸ್ ಇಸ್ಕೊಂಬರ್ತೀನಿ. ಏಯ್, ನಂದು 500 ಮತ್ತೆ ಯಾರು ವಾಪಸ್ ಕೊಡ್ರ? ಎತ್ರ ಲೇ, ಖಾಲಿ ಫಲ ಮಾಡ್ಬಿಟ್ರಲ್ಲ. ಏನ್ ಗುರು ಡೋಂಗಿ ನನ್ನ ಮಕ್ಕಳ, ದೇವ್ರು ಅನ್ಬಿಟ್ಟು ಬೇವ್ರು ಇಳಿಸ್ಬಿಟ್ರಲ್ಲ. ಏನೋ ಬಿಡಿ ಬಾಸ್, ನನಗೆ ಒಳ್ಳೇದಾಯ್ತು. ಬರ್ತೀನಿ, ಥ್ಯಾಂಕ್ ಯು. The thing about feelings is it changes with the thoughts.
ನಂದು 500 ರೂಪಾಯಿ ಕೊಡ್ರು. ಕೊಡಲ್ಲ. ಕೊಡ್ಲೇಬೇಕು. ಕೊಡಲ್ಲ. ಥು, ಅಥು, ಹೈ ಹೈ. ಯಪ್ಪಾ ಇಷ್ಟಕ್ಕೆಲ್ಲ ಸೂಸೈಡ್ ಮಾಡ್ಕೋಬೇಕು ಅನ್ಕೋಬಿಟ್ನಾ. ಶಿಟ್ ಮ್ಯಾನ್. ಯಾರವರು ಹುಚ್ಚ ನನ್ನ ಮಕ್ಕಳು? ನೋಡು ಮಚ್ಚ, ಹುಚ್ಚರು ಯಾವತ್ತೂ ನೆಮ್ಮದಿಯಾಗಿರಲ್ವೋ, ಖಂಡಿತ ಅವರು ನೆಮ್ಮದಿಯಾಗಿಲ್ವೋ, ಆದರೂ ಅವರಿಗೆ ಏನೇನೋ ಅಂದ್ಕೊಂಡು ಖುಷಿಯಾಗಿದ್ದಾರೆ. ನಾವಾಗಿರೋ ಇಷ್ಟು ಪ್ರಾಬ್ಲಮ್ಸ್ನ ಅಷ್ಟು ಅಂದ್ಕೊಂಡು ಸುಮ್ಮನೆ ಒದ್ದಾಡ್ತಿದ್ದೀವಿ. ಅವ್ರ ಥರ ಖುಷಿಯಾಗಿರಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಇರೋದನ್ನ ಇರೋ ಥರ ನೋಡೋಣ, ಜೀವನ ಜೊತೆ ಸಾಗೋಣ. ಹೌದು ಕಣ, ಅವನು ಹೇಳಿದ್ಲೇನಲ್ಲೂ ಅರ್ಥ ಇದೆ. ಅಳ್ವಡಿಸ್ಕೊಂಡ್ರೆ ನೆಮ್ಮದಿನೂ ಇದೆ. ಎಲ್ಲೋ ಸ್ವಿಚ್ ಹಾಕಿದ್ರೆ ಎಲ್ಲೋ ಬಲ್ಪಾನ್ ಆಗುತ್ತೆ. ಏನಪ್ಪ ಭಗವಂತ ನಿನ್ನ ಲೀಲೆ. ತೆಂಗಿನಕಾಯಿ ಯಾವುದೋ ನಾಯಿ ಕಚ್ಚೋ ಬಾಯಿ ಕಚ್ತಿರ್ಬೇಕಾದ್ರೆ ಬೀದಿಲಿರೋ ನಾನು ಗದ್ದಿಗೆ ಇರಬೇಕು. ನಮ್ಮೂರಿನ ಪಳ್ಳೆಗಾರನ ಮಕ್ಕಳು ಹತ್ತಿ ಕಾಯ್ಬೇಕು. ಎಲ್ಲಪ್ಪ ಹುಡ್ಕೋದೇವನೀಗ. ನಮ್ಮ ತಾತ ಇವ್ರ ತಾತಂಗೆ ಮೋಸ ಮಾಡಿ ಆಸ್ತಿ ಇಸ್ಕೊಂಡಲ್ಲೇ ಇದ್ದಿದ್ರೆ ಇವನು ಹುಡ್ಕೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ನನಗೀಗ. ಹೋದ್ವಿ, ಅವ್ರಿಗೆ ಬೇಕಾಗಿರೋದು ಮಾಡಿದ್ವಿ, ಇನ್ಸಿಡೆನ್ಸ್ ಅಂತ ಕನ್ವಿನ್ಸ್ ಮಾಡಿ ವಾಪಸ್ ಬಂದ್ವಿ. ಎಲ್ಲರೂ ಲೈಫಲ್ಲೂ ಟೈಮಿಗೆ ಕರೆಕ್ಟಾಗಿ ಹೋಗ್ತೀವಿ, ಆದರೆ ಕಾಯೋ ಪೇಷನ್ಸೇ ಇಲ್ಲ ಅವ್ರುಗಳಿಗೆ. ಅಣ್ಣ ಅಟ್ಲೀಸ್ಟ್ ಮಿಯಾ ಖಲೀಫಾ ಕೇಳ್ಕತಾನೇ ಇರ್ತವೆ ಬಡ್ಡೆವು, ಆಸೆಗೆ ಮಿತಿನೇ ಇಲ್ಲ. ಥೂ, ಬೇಸರ ಆಗೋಯ್ತು. ಆಟ ಮುಗಿಸ್ಬಿಡೋಣ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ